ಮಾಸ್ ಲೀಡರ್ ರೈತ ನಾಯಕ BS ಯಡಿಯೂರಪ್ಪ ಅವರು ರಾಜಕೀಯವಾಗಿ 50 ವರ್ಷಗಳನ್ನ ಜನಸೇವೆಯಲ್ಲಿ ಕಳೆದಿರುವಂತಹ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ BSY ಅಭಿಮಾನೋತ್ಸವ ಕಾರ್ಯಕ್ರಮ ಇಂದು ಅದ್ದೂರಿಯಾಗಿ ನಡೀತಾ ಇದೆ. ಸದ್ಯ ನಾನೀಗ ಒಂದು ಕಾರ್ಯಕ್ರಮ ನಡೆಯುವಂತಹ ಬೃಹತ್ ವೇದಿಕೆ ಮುಂಭಾಗದಲ್ಲಿದ್ದೀನಿ. ನೀವು ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಈ ಒಂದು ವೇದಿಕೆ ಸಿದ್ಧವಾಗಿದೆ ಅನ್ನುವಂಥದ್ದು. ಏನು ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಗುರುಪೀಠದ ಪಕ್ಕದಲ್ಲಿರುವಂತಹ ಖಾಲಿ ಜಾಗದ ಆವರಣದಲ್ಲಿ ಈ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಚಿತ್ರದುರ್ಗದ ಕೋಟೆಯ ಮಾದರಿಯಲ್ಲಿ, ಅದರಲ್ಲೂ ಕೂಡ ಕೋಟೆಯ ಒಳಗಿರುವಂತಹ ಗಾಳಿ ಮಂಟಪದ ಮಾದರಿಯಲ್ಲಿ ಈ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿರುವಂಥದ್ದು. ರಾಜಕೀಯವಾಗಿ ಜೊತೆಗೆ ಜನಸೇವೆಯಲ್ಲಿ CM ಆಗಿ, ರಾಜ್ಯಾಧ್ಯಕ್ಷರಾಗಿ ವಿವಿಧ ಹಂತಗಳಲ್ಲಿ ಏನು ಯಡಿಯೂರಪ್ಪ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಆ ಒಂದು ಸವಿ ನೆನಪಿನಗಾಗಿ ಈ ಒಂದು ಕಾರ್ಯಕ್ರಮವನ್ನು ಚಿತ್ರದುರ್ಗದಲ್ಲಿ BSY ಅಭಿಮಾನೋತ್ಸವ ಹೆಸರಿನಲ್ಲಿ ಆಯೋಜನೆಯನ್ನ ಮಾಡಲಾಗಿರುವಂಥದ್ದು. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಕೂಡ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆ ಕೂಡ ಹೆಚ್ಚಳವನ್ನ ಮಾಡಿರುವಂಥದ್ದು. ಜೊತೆಗೆ ಏನು ರಾಜ್ಯದ 30ಕ್ಕೂ ಹೆಚ್ಚು ಜಿಲ್ಲೆಗಳಿಂದ ಅಭಿಮಾನಿಗಳು ಏನು BSY ಅಭಿಮಾನಿಗಳಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಮೊದಲಿಗೆ ಇಲ್ಲಿಗೆ ಬರುವಂತಹವರಿಗೆ ಏನು ಕಾರ್ಯಕ್ರಮದ ವೇದಿಕೆಗೆ ಬರುವಂತಹ ಎಲ್ಲರನ್ನು ಕೂಡ ಪರಿಶೀಲನೆಯನ್ನ ಮಾಡಿ, ಅಂದ್ರೆ ಅವರ ಬಳಿ ಯಾವುದಾದ್ರೂ ಸ್ಫೋಟಕಗಳಿದೆಯಾ, ಬೆಂಕಿ ಪಟ್ಟಣ ಇದೆಯಾ, ಅಥವಾ ಏನಾದರೂ ಆಯುಧಗಳನ್ನು ಏನಾದರೂ ತರ್ತಾ ಇದ್ದಾರಾ ಅನ್ನುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ಬರುವಂತಹ ಅಭಿಮಾನಿಗಳೇನಿದ್ದಾರೆ ಅವರೆಲ್ಲರನ್ನು ಕೂಡ ಪರಿಶೀಲನೆಯನ್ನ ಮಾಡಿ ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಬಿಡ್ತಾರೆ. ಪ್ರತಿ ಹಂತದಲ್ಲೂ ಕೂಡ ಇಲ್ಲಿ ತಪಾಸಣೆಯನ್ನ ಮಾಡಲಾಗುತ್ತೆ. ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ ಅಭಿಮಾನಿಗಳು ಬರುವಂತವ್ರು ಏನಿದ್ದಾರೆ ಅವರನ್ನು ಪ್ರತಿಯೊಬ್ಬರನ್ನು ಕೂಡ ತಪಾಸಣೆಯನ್ನ ಮಾಡಿ ವೇದಿಕೆಗೆ ಬಿಡ್ತಾರೆ. ಯಾಕೆಂತಂದ್ರೆ ಕೇಂದ್ರ ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಭದ್ರತೆಯನ್ನ ಹೆಚ್ಚಳ ಮಾಡಿರುವಂಥದ್ದು. ಈಗಾಗಲೇ ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಸುಮಾರು 2 ಲಕ್ಷ ಚೇರ್ಗಳನ್ನು ಕೂಡ ಅಭಿಮಾನಿಗಳಿಗಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬೃಹತ್ ಜರ್ಮನ್ ಟೆಂಟ್ ಹಾಕಿ ಅದರಲ್ಲೂ ಕೂಡ 3 ಜರ್ಮನ್ ಟೆಂಟ್ಗಳನ್ನು ಹಾಕಿದ್ದಾರೆ. ಒಂದು ವೇದಿಕೆಯ ಮುಂಭಾಗ ನೇರವಾಗಿ ಏನು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ, ಇನ್ನು ಅಕ್ಕಪಕ್ಕದಲ್ಲೂ ಕೂಡ LED ವಾಲ್ಗಳನ್ನು ಹಾಕಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿರುವಂಥದ್ದು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಮೆಟಲ್ ಡಿಟೆಕ್ಟರ್ಗಳನ್ನು ಹಾಕಿ ಅದರ ಮೂಲಕ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆಯನ್ನು ಮಾಡಿ ಏನು ವೇದಿಕೆಯ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು BSYಗೋಸ್ಕರ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಏನು ಬರ್ತಾರೆ ಅವರೆಲ್ಲರನ್ನು ಕೂಡ ಪ್ರತಿಯೊಬ್ಬರನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬಿಡುವಂತಹ ವ್ಯವಸ್ಥೆಯನ್ನ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಇನ್ನು ಕಾರ್ಯಕ್ರಮ ಶುರುವಾಗಿಲ್ಲ, ಆದರೂ ಕೂಡ ಈಗಾಗಲೇ ಅಭಿಮಾನಿಗಳು ಆಗಮಿಸಿ ಈಗ ಏನು ತಪಾಸಣೆ ಮಾಡ್ತಾರೆ ಅದರ ಒಂದು ಮುಖ್ಯ ದ್ವಾರದ ಬಳಿ ಬಂದಿರುವಂಥದ್ದು. ಇದು ಇವತ್ತಿನ ಏನು ಕಾರ್ಯಕ್ರಮ ಇದೆ ಆ ಒಂದು ಕಾರ್ಯಕ್ರಮದ ಹಿನ್ನೆಲೆ ಅಂದ್ರೆ BSY ಅಭಿಮಾನೋತ್ಸವಕ್ಕೆ ಈಗಾಗಲೇ ಸಕಲ ರೀತಿಯಲ್ಲಿ ಚಿತ್ರದುರ್ಗ ಸಜ್ಜಾಗಿರುವಂಥದ್ದು. ಕೇಂದ್ರ ಸಚಿವರ ಕಾರ್ಯಕ್ರಮ ಆಗಿರೋದ್ರಿಂದ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಂಗಪ್ಪ ಜೊತೆ ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್ ಚಿತ್ರದುರ್ಗ.